ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳುವ ಸಮಯ ಮತ್ತು ಭಗವದ್ಗೀತೆಯನ್ನು ತಿಳ್ಕೊಳ್ಳೋ ಸಮಯ. ಇವತ್ತಿನ ದಿನ ಭಗವದ್ಗೀತೆಯ ಎಲ್ಲ ಜ್ಞಾನವನ್ನು ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚಿಸೋಣ. ಮತ್ತು ಭಗವದ್ಗೀತೆಯಲ್ಲಿ ಬರುವ ಶ್ಲೋಕಗಳನ್ನು ಆಗಿ ನಾವು ದಿನನಿತ್ಯವಾಗಿ ಎಲ್ರಿಗೂ ಹೇಳ್ತಾ ಬಂದಿದ್ವಿ ಮತ್ತು ನಿಮಗೂ ಎಲ್ಲರಿಗೂ ತಿಳಿಸ್ತಾ ಬಂದಿದ್ವಿ. ಇವತ್ತಿನ ವಿಶೇಷ ಏನಂದ್ರೆ, ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಯಾಕೆ ಅಂದರೆ ಭಗವದ್ಗೀತೆಯನ್ನು ತಿಳ್ಕೊಂಡಿದ ನಂತರ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವುದು ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಭಗವದ್ಗೀತೆಯನ್ನು ನಿಮಗೆ ಓದಲಿಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಕೇಳಿ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಬರುವ ಸಾರಾಂಶಗಳು ಮತ್ತು ನಮ್ಮ ಜೀವನದ ಚರಿತ್ರೆಗಳನ್ನು ಸೃಷ್ಟಿ ಮಾಡುತ್ತದೆ. ಹಾಗಾಗಿ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮತ್ತು ದಿನನಿತ್ಯವಾಗಿ ನಾವು ಹೇಳ್ತಾ ಇರೋ ಶ್ಲೋಕಗಳನ್ನು ದಿನನಿತ್ಯವಾಗಿ ನೋಡಿ ಮತ್ತು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಸ್ಕಿಪ್ ಮಾಡದೆ ನಿಮ್ಮ ಜೀವನದ ಒಂದು ಸಣ್ಣ ಭಾಗನೂ ಹೋಗ್ಬಿಡುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಶ್ಲೋಕಗಳನ್ನು ತಿಳ್ಕೊಂಡ್ರೆ ನಿಮ್ಮ ಜೀವನ ಶೈಲಿ ಚೆನ್ನಾಗಿ ಆಗ್ಬೋದಂತ ಈ ಶ್ಲೋಕ ಆಗಲಿ ಭಗವದ್ಗೀತೆ ಪುಸ್ತಕ ಆಗಲಿ ನಿಮಗೆ ಉದಾಹರಣೆ ಕೊಡುತ್ತೆ. ಹಾಗಾಗಿ ನಾವು ಇವತ್ತು ಶ್ಲೋಕ ಹೇಳೋಣ ಮತ್ತು ದಿನನಿತ್ಯವಾಗಿ ಶ್ಲೋಕ ಹೇಳೋ ಸಮಯ ಬಂದಿದೆ. ಮತ್ತು ನಾವು ಶ್ಲೋಕ ಹೇಳೋ ಮೊದಲು ಕೃಷ್ಣನ ಒಂದು ಜಪ ಮಾಡ್ತೀವಿ. ಕೃಷ್ಣನ ಜಪ ಮಾಡಿದ ನಂತರ ನಾವು ಮುಂದಿನ 32, 33 ಮತ್ತು 34ನೇ ಶ್ಲೋಕಕ್ಕೆ ಹೆಜ್ಜೆ ಇಡೋಣ. ಇವತ್ತಿನ ಒಂದು ಕೃಷ್ಣನ ಶ್ಲೋಕ. ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಮೋ ನಮಃ ನಮೋ ನಮಃ. ಈ ಶ್ಲೋಕವನ್ನು 11 ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ. ನಿಮಗೋಸ್ಕರ ಒಂದು 5 ರಿಂದ 6 ನಿಮಿಷ ತೆಗೆದುಕೊಂಡು 11 ಬಾರಿ ಜಪ ಮಾಡಿದರೆ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋದಾಗ ನಿಮಗೆ ಅಲ್ಲಿ ಏನಾದರೂ ಅಡೆತಡೆ ಬಂದಾಗ ಈ ಶ್ಲೋಕ ಅಲ್ಲಿ ನಿಮಗೆ ಹಿಂದೆ ಬರುತ್ತೆ, ಆಮೇಲೆ ನಿಮ್ಮನ್ನು ರಕ್ಷಿಸುತ್ತದೆ. ಹಾಗಾಗಿ ಈ ಶ್ಲೋಕವನ್ನು ನೀವು ಜಪ ಮಾಡಿ ಹೋಗಿ ನಿಮ್ಮ ಕಾರ್ಯಸಿದ್ಧಿಗೆ. ಮತ್ತು ಈ ಶ್ಲೋಕದ ಪವರ್ ನಿಮಗೆ ಅಲ್ಲೇ ಗೊತ್ತಾಗುತ್ತೆ. ಮತ್ತು ಈ ಶ್ಲೋಕವನ್ನು ನಾ ಹೇಳೋದ ಬೇಡ, ನೀವೇ ದಿನನಿತ್ಯವಾಗಿ ಜಪ ಮಾಡ್ತೀರ. ಇವತ್ತಿನ 33ನೇ ಮತ್ತು 34ನೇ ಶ್ಲೋಕದಲ್ಲಿ ಏನಿದೆ, ನಮ್ಮ ಜೀವನದ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. 33ನೇ ಶ್ಲೋಕ ಏನಪ್ಪ ಅಂದ್ರೆ, ಅರ್ಥಾತ್ಯತ್ವಂ ಮಿಯಂ ಧರ್ಮಸ್ಥಂ ಸರ್ವಜ್ಞಾನಂ ನ ಕರಿಷ್ಯಾಸ ತತ್ವಂ ಸ್ವಧರ್ಮಂ ಕೀರ್ತಂ ಚ ಇಚ್ಛಿ ಪಾಪಮಸ್ಯಸಿಂ. ಇದರ ಅರ್ಥ ಏನಂದ್ರೆ, ನೀನೇನಾದರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸಿದೆ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯಾಸಿ ಮಾಡಿದ ಪಾಪಕೊಳ್ಳಲಾಗುತ್ತೆಯೇ? ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯ. ಅಂದ್ರೆ ನೀನು ಅವರು ಸ್ವಧರ್ಮ ಅಂದ್ರೆ ಯಾವ ತರಪ್ಪ ಅಂದ್ರೆ, ನಮಗೆ ಬೇಡದೇ ಇರೋ ಒಂದು ಧರ್ಮದಲ್ಲಿ ನೀನು ಯುದ್ಧ ಮಾಡಿದರೆ ನೀನು ನಿನ್ನ ಕರ್ತವ್ಯವನ್ನು ಕಳ್ಕೊಳ್ಳುತ್ತೀಯ ಮತ್ತು ನಿನ್ನ ಒಂದು ಏನಪ್ಪ ಅಂದ್ರೆ ಕೀರ್ತಿಯನ್ನು ನೀನು ಸಂಪೂರ್ಣವಾಗಿ ನಿನ್ನಲ್ಲಿರುವನ್ನು ಕಳ್ಕೊಂತೀಯ ಅಂತ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಅವಾಗ ಅರ್ಜುನ ಹೇಳ್ತಾನೆ, ಅರ್ಜುನನು ಪರಿಸ್ಥಿತ ಯುದ್ಧ ಶಿವನು ಸಿರಿದಂತೆ ಹಲವಾರು ಮಹಾ ದೇವತೆಗಳೊಂದಿಗೆ ಹೋರಾಡಿ ಕೀರ್ತಿಯನ್ನು ಗಳಿಸಿದ್ದ. ಬೇಡನ ರೂಪದಲ್ಲಿ ಬಂದ ಶಿವನೊಂದಿಗೆ ಹೋರಾಡಿ ಅವನನ್ನು ಸೋಲಿಸಿ ಅರ್ಜುನನು ಅವನನ್ನು ಸಂತೋಷಗೊಳಿಸಿದೆ. ಎಲ್ಲರಿಗೂ ತಿಳಿದಿತ್ತು, ದ್ರೋಣಾಚಾರ್ಯರು ಸಹ ಅವನನ್ನು ಹರಿಸಿ ಅವನನ್ನು ತನ್ನ ಗುರುವನ್ಯನ್ನು ಕೊಲ್ಲಂತ ವಿಶಿಷ್ಟವಾದ ಅಸ್ತ್ರವನ್ನು ಕೊಟ್ಟರು. ಅಂದ್ರೆ ಅವನಲ್ಲಿ ಇರೋ ಎಂತೆಂಥ ದೇವತೆಗಳಿಂದ ಅವರು ಆಶೀರ್ವಾದ ಪಡ್ಕೊಂಡಿರ್ತಾರೆ ಅರ್ಜುನ ಅವರು. ಹಾಗಾಗಿ ಅವರಿಗೆ ದಿನನಿತ್ಯವಾಗಿ ಹೇಳ್ತಾರೆ, ನೀನು ಯಾವತ್ತಿಗೂ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಶಿವನು ವರವನ್ನು ಕೊಟ್ಟಿರ್ತಾರೆ. ಹಾಗಾಗಿ
ಅವರು ಬೇಡದ ಕಣ್ಣಪ್ಪನಾಗಿ ಅವರಿಂದ ಪಡೆದುಕೊಂಡು ಬಂದಿರ್ತಾರೆ. ಮತ್ತು ಯಾವುದೇ ಕ್ಷಣಗಳಾಗ್ಲಿ ಅವರಿಗೆ ಏನು ಆಗೋದಿಲ್ಲ, ಕೀರ್ತಿಯನ್ನು ಕಳ್ಕೊಳ್ಳಿಲ್ಲ ಅಂತ ಅರ್ಜುನನು ಹೇಳುತ್ತಿದ್ದಾರೆ. ಮತ್ತು ಆದ್ದರಿಂದ ಅವನು ಸಾಕು ತಂದೆಯಾದ ಇಂದ್ರನು ಸೇರಿದಂತೆ ಅನೇಕ ಮಹಾ ಅಧಿಕಾರಿಯಂತಹ ನನ್ನ ಸರ್ವವನ್ನು ಕುರಿತು ಸ್ವಧರ್ಮವನ್ನು ಅಲಕ್ಷ್ಯ ಮಾಡುವುದು ಮಾತ್ರವಲ್ಲ, ತನ್ನ ಕೀರ್ತಿಯನ್ನಲ್ಲೇ ಕಳೆದುಕೊಳ್ಳುತ್ತಾನೆ. ಅಂದ್ರೆ ನೀವು ಏನೇನು ಮಾಡು, ಆದ್ರೆ ನಾನು ನನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯ ಅಂತ ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಹೇಳ್ತಾರೆ. ಮತ್ತು 34ನೇ ಶ್ಲೋಕ ಏನಪ್ಪಾ ಅಂದ್ರೆ, ಅಂಕಿತರಂ ಚಾಪಿ ಭೂತಾನಿಂ ಕರ್ತ್ಯನಿಷ್ಠೇಷ್ಟ ತ್ಯಸ್ಯವ್ಯಂ ಮಹಾ ಸಮಾವಿಸತ್ಯ ಜಾಗೃತಿಯಮ್ಮರಣಿಸ್ತಿರೆ ಚತ್ಯ ಸಹ. ಅಂದ್ರೆ ಜನರು ಎಂದೆಂದಿಗೂ ನಿನ್ನ ಅಪ್ರೀತಿಯನ್ನು ಕುರಿತು ಮಾತನಾಡುತ್ತಾರೆ. ಗೌರವ ನರ್ದಾನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು ಆಗಿರುತ್ತೆ. ಅಂದ್ರೆ ಕೀರ್ತಿ ಅನ್ನೋದು ಒಂದು ಸಾವಿಗಿಂತ ಕಡೆ ಆಗಿರುತ್ತೆ, ಅದು ಕಳೆದುಕೊಂಡ್ರೆ ಹೋದ್ರೆ. ಇದಕ್ಕಂದ್ರೆ ನಾವು ಇಲ್ಲಿ ಜೀವನ ಪೂರ್ತಿ ಇದ್ರೂ ಕೂಡ ನಮ್ಮ ಕೀರ್ತಿಯನ್ನು ನಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ಅದು ಒಂಥರ ಸಾವು ಅಂತ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಅರ್ಜುನನಿಗೆ ಕೃಷ್ಣನು ಸ್ನೇಹಿತ ಮತ್ತು ತತ್ವದರ್ಶಿ, ತಾನು ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನನ್ನು ವರ್ತನೆಯನ್ನು ಕುರಿತು ಶ್ರೀ ಕೃಷ್ಣನು ಈಗ ಅಂತಿಮ ತೀರ್ಮಾನವನ್ನು ಕೊಡುತ್ತಾರೆ. ಭಗವಂತನು ಹೇಗೆ ಹೇಳ್ತಾನೆ, ಅರ್ಜುನ, ಯುದ್ಧ ಪ್ರಾರಂಭವಾಗುವ ಮೊದಲೇ ನೀನು ಯುದ್ಧ ಭೂಮಿಯಿಂದ ಹೊರ ಹೋದರೆ ಜನರು ನಿನ್ನನ್ನು ಹೇಡಿ ಎಂದು ಕರೆಯುತ್ತಾರೆ. ಅಂದ್ರೆ ನಾನು ಕೀರ್ತಿಯನ್ನು ನೀನು ಕಳೆದುಕೊಂಡು ಮತ್ತು ಶ್ರೀಕೃಷ್ಣನ ಸ್ನೇಹಿತನಾದರೂ ಸಹ ಅವರಿಗೆ ತತ್ವಗಳನ್ನು ಪಾಲಿಸ ಇದ್ದಲ್ಲಿ ಯುದ್ಧ ಭೂಮಿಯಲ್ಲಿ ಮಾಡಿ ಹೋಗಿ ಮತ್ತು ಅವರಿಗೆ ಅಲ್ಲಿ ಏನಾದರೂ ಹೊರಗೆ ಬಂದ್ರೆ ಅವರಿಗೆ ಹೇಳಿ ಅಂತ ಜನರು ಹೇಳುತ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಹೇಳ್ತಿದ್ದಾರೆ. ಮತ್ತು ಜನರು ನಿನ್ನ ವಿಷಯನಾಗಿ ಕೆಟ್ಟ ಆಡಬಹುದು ಮತ್ತು ಯುದ್ಧ ಭೂಮಿಯಿಂದ ಓಡಿ ಹೋಗಿ ನಿನ್ನ ಜೀವನವನ್ನು ಉಳಿಸಿಕೊಳ್ಳುತ್ತಿದೆಯಾ ಎಂದು ನೀನು ಭಾವಿಸುತ್ತಿದ್ದಾರೆ. ಅದಕ್ಕಿಂತ ಯುದ್ಧದಲ್ಲಿ ನೀನು ಸಾಯುವುದೇ ಉತ್ತಮ ಎಂದು ನನ್ನ ಬುದ್ಧಿವಾದ. ನಿನ್ನಂತೆ ಗೌರವ ನಿಷ್ಠನಾದ ಮನುಷ್ಯಗೆ ಅಪ್ರೀತಿಯ ಸಾವಿಗಿಂತ ಕೇಡು. ಆದ್ದರಿಂದ ನೀನು ಸಾವಿನ ಭಯದಿಂದ ಓಡಿ ಹೋಗಬಾರದು, ಯುದ್ಧದಲ್ಲಿ ಸಾಯುವುದೇ ಉತ್ತಮ. ಹೀಗೆ ನನ್ನ ಸ್ನೇಹಿತನು ದುರುಪಯೋಗ ಮಾಡಿಕೊಂಡ ಅಪಕೀರ್ತಿಯು ಬರುವುದಿಲ್ಲ, ಸಮಾಜದಲ್ಲಿ ನಿನ್ನ ಪ್ರತಿಷ್ಠೆಯನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀನು ಯುದ್ಧ ಮಾಡಿ ಅಲ್ಲೇ ಇದು ಆದ್ರೆ ಸಾವನ್ನು ಒಪ್ಕೊಂಡ್ರೆ ನಿನ್ನನ್ನು ಯೋಧ ಎಂದು ಕರೆಯುತ್ತಾರೆ ಮತ್ತು ನಿನ್ನ ಕೀರ್ತಿಯನ್ನು ಬರುತ್ತೆ. ಮತ್ತು ನೀನು ಯುದ್ಧ ಮಾಡದೆ ಹಾಗೆ ಹೋದ್ರೆ ನಿನ್ನನ್ನು ಅಪಕೀರ್ತಿಯನ್ನು ಅಂತಾರೆ. ಮತ್ತೆ ನೀನು ಯುದ್ಧ ಮಾಡದೆ ಹಾಗೆ ಹೋದ್ರೆ ನೀನು ನಿನ್ನ ಪ್ರಾಣವನ್ನು ಉಳಿಸ್ಕೊಳ್ಳುದೀಯಾ ಅಂತ ಜನರು ನಿನ್ನನ್ನು ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಿದ್ದಾರೆ. ಮತ್ತು ಅರ್ಜುನನು ಏನ್ ಮಾಡ್ತಾನೆ, ನಾವೇನು ಮಾಡಕ್ಕಾಗಲ್ಲ, ನನ್ಗೇನು ಆಗಲ್ಲ, ನಾನು ಯುದ್ಧ ಮಾಡಲೇಬೇಕು ಅಂತ ಮುಂದಿನ ಸಂಖ್ಯೆಯಲ್ಲಿ 35ನೇ ಮತ್ತು 36ನೇ ಶ್ಲೋಕದಲ್ಲಿ ನಿಮಗೆ ತಿಳಿದು ಬರುತ್ತೆ. ಇವತ್ತಿನ ದಿನ ಇಷ್ಟು ಶ್ಲೋಕಗಳನ್ನು ನಾವು ತಿಳ್ಕೊಂಡಿದ್ವಿ, ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಮತ್ತು ದಿನನಿತ್ಯವಾಗಿ ಶ್ಲೋಕ ಬರ್ತಾ ಇರ್ತವೆ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ದಿನನಿತ್ಯವಾಗಿ ಶ್ಲೋಕಗಳು ನಿಮ್ಮ ಒಂದು ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ನಾವು ಇವತ್ತಿನ ದಿನ ನಿಮ್ಮನ್ನು ಸಂಪೂರ್ಣವಾಗಿ ಜ್ಞಾನ ಕೊಡ್ತಾ ಇದ್ದೀವಿ. ಮತ್ತು ಈ ಶ್ಲೋಕವನ್ನು ನಿಮಗೆ ಅರ್ಥೈಸಿಕೊಳ್ಳುವುದಕ್ಕಾಗಿ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ ಮತ್ತು ನಾವು ಅದರ ಸಂಪೂರ್ಣ ಅರ್ಥವನ್ನು ನಿಮಗೆ ಹೇಳ್ತೀನಿ. ಮತ್ತು ಇವತ್ತಿನ ದಿನ ಸಂಪೂರ್ಣ 33ನೇ ಮತ್ತು 34ನೇ ಶ್ಲೋಕಗಳನ್ನು ನಾವು ನಿಮ್ಗೆ ಹೇಳಿದ್ದೀವಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಶ್ಲೋಕಗಳು ಮುಗಿಸಿದ ನಂತರ ಮತ್ತು ನಾವು ದಿನನಿತ್ಯವಾಗಿ ಒಂದು ಕೃಷ್ಣ ಜಪ ಮಾಡಿದ ನಂತರ ಭಗವದ್ಗೀತೆಯ ಶ್ಲೋಕಗಳನ್ನು ಮುಕ್ತಾಯಗೊಳಿಸೋಣ. ಅದು ಯಾವ ಶ್ಲೋಕ ಅಂತ
ಇದು ಜಪ ಯಾವ್ದಪ್ಪ ಅಂದ್ರೆ ಹೇಳ್ತೀನಿ ನೋಡಿ. ಹರೇ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ. ಎಲ್ಲರಿಗೂ ರಾಧೆ ರಾಧೆ. ಇವತ್ತಿನ ಶ್ಲೋಕಗಳನ್ನು ನಾನು ನಿಮಗೆ ಸಂಪೂರ್ಣ ತಿಳಿದಿದೆ ಅಂತ ತಿಳ್ಕೊತೀನಿ. ಮತ್ತು ದಿನನಿತ್ಯವಾಗಿ ಇದೇ ಥರ ಶ್ಲೋಕ ಬರ್ತಾ ಇರ್ತವೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮುಂದಕ್ಕೆ ತಗೊಂಡು ಹೋಗಬಹುದು. ಹಾಗಾಗಿ ಎಲ್ಲರಿಗೂ ನಮಸ್ಕಾರ.